ಆತ್ಮೀಯ ದ್ವಿತೀಯ PUC ಹಂತದ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಪರೀಕ್ಷೆಯಲ್ಲಿ 2 ಅಂಕಗಳಿಂದ ತತ್ಸಮ ತದ್ಭವಗಳನ್ನು ಕೊಡ್ತಾನೆ. 2 ತತ್ಸಮ ತದ್ಭವಗಳನ್ನು ಬರೆದ್ರೆ ನಿಮಗೆ 2 ಅಂಕಗಳು ಗಿಟ್ಟಿಸ್ಕೊಳ್ಳೋಕೆ ಸಹಾಯಕ ಆಗ್ತದ. ಹನಿ ಹನಿಗೂಡಿದರೆ ಹಳ್ಳ ಎನ್ನುವ ಹಾಗೆ ಯಾವುದೇ ಕಾರಣಕ್ಕಾಗಿ 2 ಅಂಕಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ತತ್ಸಮ ತದ್ಭವ ಅಂದರೆ ಏನು ಅಂತ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ತತ್ಸಮ ಅಂತಂದರೆ ಸಂಸ್ಕೃತ ಭಾಷೆ ಎಲ್ಲಿರುವಂತೆಯೇ ಯಾವ ಬದಲಾವಣೆಯೂ ಹೊಂದದೆ, ಸಂಸ್ಕೃತ ಭಾಷೆಯಲ್ಲಿ ಇರ್ತಾವೆ ನೋಡಿ ಪದಗಳು, ಯಾವ ಬದಲಾವಣೆಯೂ ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸ್ತಿರುವಂಥ ಶಬ್ದಗಳನ್ನು ನಾವು ತತ್ಸಮ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸಂಸ್ಕೃತ ಭಾಷೆಯಲ್ಲಿರುವಂಥ ಪದಗಳನ್ನು ಯಾವುದೇ ಬದಲಾವಣೆಯನ್ನು ಮಾಡದೆ ಕನ್ನಡ ಭಾಷೆಯಲ್ಲಿ ಬಳಸ್ತಾ ಇರುವಂಥ ಶಬ್ದಗಳನ್ನು ತತ್ಸಮ ಅಂತ ಕರಿತೀವಿ. ಅಂದರೆ ತತ್ ಅಂದರೆ ಅದಕ್ಕೆ, ಸಂಸ್ಕೃತಕ್ಕೆ ಸಮ ಅಂದರೆ ಸಮಾನವಾದದ್ದು, ಸಂಸ್ಕೃತಕ್ಕೆ ಸಮಾನವಾದುದೇ ತತ್ಸಮ ಅಂತ ಕರಿತೀವಿ. ಇಲ್ಲಿ ರಾಮ, ಭೀಮ, ಸೋಮ, ಸೂರ್ಯ, ಚಂದ್ರ, ರವಿ, ಗಿರಿ, ಲಿಪಿ, ಶ್ರುತಿ, ಸ್ತ್ರೀ, ಕರ್ತೃ, ಶತ್ರು, ಕವಿ, ಕಾವ್ಯ, ಯತಿ, ಮತಿ, ಭುವನ, ಸಹೋದರ, ಜೊತೆಗೆ ಭೂಮಿ, ಮಾತೃ, ಪಿತೃ, ನದಿ, ಆರ್ಯ, ರಾತ್ರಿ, ಶಾಸ್ತ್ರ, ಸಂಗಮ, ಸಮಾಗಮ, ದೇವಾಲಯ, ವೇದ, ಪುರಾಣ, ಅರಣ್ಯ, ಋಷಿ, ಮುನಿ, ಉಪನಿಷತ್, ವಿದ್ಯಾರ್ಥಿ, ವರ್ತಮಾನ, ವಿವಾಹ, ಲಗ್ನ, ಫಲ, ಅಕ್ಷರ, ಗ್ರಂಥ, ಅಧ್ಯಾಯ, ಲೇಖನ ಇತ್ಯಾದಿ ಇವೆಲ್ಲವೂ ತತ್ಸಮ ಪದಗಳು. ಯಾಕೆ ತತ್ಸಮ ಪದಗಳು ಅಂದರೆ ಸಂಸ್ಕೃತಿಗೆ ಸಮಾನವಾದ ಪದಗಳು. ಅಂದರೆ ಸಂಸ್ಕೃತದಲ್ಲಿರುವಂಥ ಪದಗಳನ್ನು ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಲಾರದೆ ಕನ್ನಡ ಭಾಷೆಯಲ್ಲಿ ನಾವು ಬಳಸ್ಕೊಳ್ತೀವಲ್ಲ ಅಂಥ ಶಬ್ದಗಳನ್ನು ತತ್ಸಮ ಅಂತ ಕರಿತೀವ್ರಿ. ನಂತರದಲ್ಲಿ ನೋಡ್ರಿ, ತದ್ಭವ ಅಂದರೆ ಏನು? ತದ್ಭವ ಅಂತಂದರೆ ತತ್ ಅಂದರೆ ಅದಕ್ಕೆ, ಸಂಸ್ಕೃತಿಗೆ, ಭವ ಅಂದರೆ ಹುಟ್ಟಿದುದು. ನೋಡಿ, ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ, ನೋಡಿ, ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದಗಳನ್ನು ತದ್ಭವಗಳು ಅಂತ ಕರಿತೀವಿ. ತತ್ಸಮ ಅಂದರೆ ಸಂಸ್ಕೃತದಲ್ಲಿರುವಂಥ ಶಬ್ದಗಳನ್ನು ಕನ್ನಡದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಕೊಳ್ಳಾರದೆ ಹಾಗೆ ಹೇಳೋದು ತತ್ಸಮ. ತದ್ಭವ ಅಂತಂದರೆ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡದಲ್ಲಿ ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆ, ಅಲ್ಪ ಸ್ವಲ್ಪ ಬದಲಾವಣೆ, ಪೂರ್ಣ ಬದಲಾವಣೆ ಮಾಡಿ ಹೇಳುವಂಥ ಶಬ್ದಗಳು ತದ್ಭವಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವಂಥ ಪದಗಳು ಮಾಲಾ, ಮಾಲೆ, ಸ್ವಲ್ಪ ರೀ, ಮಾಲಾ ಆ ಇದ್ದಿದ್ದು ಮಾಲೆ ಹೇಗೆ ಆಗ್ಯದ ನೋಡ್ರಿ, ಇಲ್ಲಿ ಮಾಲಾ, ಮಾಲೆ. ಕಾವೇರಿ, 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 ಕಾವೇರಿ. ಶಾಲಾ, ಶಾಲೆ ಆ ಇದ್ದಿದ್ದು ಆಗ್ಯದ ನೋಡ್ರಿ. ಭಿಕ್ಷಾ, ಭಿಕ್ಷೆ. ದಯಾ, ದಯೆ. ಮಾಲಾ, ಬಾಲ, ಬಾಲೆ. ಸಂಸ್ಥಾ, ಸಂಸ್ಥೆ. ವೇಳ, ವೇಳೆ. ಸ್ವಲ್ಪ ಬದಲಾವಣೆ ರೀ. ಹೀಗೆ ಸ್ವಲ್ಪ ಬದಲಾವಣೆ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿರುವಂಥವು ತದ್ಭವಗಳು. ಕ್ಷಮಾ, ಕ್ಷಮೆ. ಕರುಣಾ, ಕರುಣೆ. ಆಶಾ, ಆಶೆ, ಆಸೆ. ನಿದ್ರಾ, ನಿದ್ದೆ. ನಿದ್ರಾ ಆ ಇದ್ದಿದ್ದು ಹೇಗೆ ನೋಡಿ, ನಿದ್ದೆ. ವಧ, ವಧೆ. ಜ್ವಾಲಾ, ಜ್ವಾಲೆ. ಲಕ್ಷ್ಮಿ, ಲಕ್ಷ್ಮಿ. ಲಕ್ಷ್ಮೀ, ಲಕ್ಷ್ಮಿ. ಗಂಗಾ, ಗಂಗೆ. ಈ ರೀತಿ ಸ್ವಲ್ಪ ಬದಲಾವಣೆ ಹೊಂದಿರುವಂಥ ಪದಗಳು ತದ್ಭವಗಳು. ಇವು ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿರುವಂಥ ಪದಗಳು ರೀ. ನಂತರದಲ್ಲಿ ಆ ಆ ಅ ಇದ್ದ ಆಕಾರಂತ ಏಕಾರಂತಗಳಾಗಿ ಶಾಲಾ, ಶಾಲೆ, ವದೆ, ವದ ಅಂತ ಹೇಳಿದ್ವಿ. ನಂತರದಲ್ಲಿ ನೋಡ್ರಿ, ಈ ಕಾರಂತಗಳು ಈ ಕಾರಂತಗಳಾಗಿವೆ. ಕಾವೇರಿ ನೋಡ್ರಿ, ಇಲ್ಲಿ ಕಾವೇರಿ ದೊಡ್ಡಿ, ಕಾವೇರಿ ಸಣೀರಿ, ಸ್ವಲ್ಪ ಬದಲಾವಣೆ. ಲಕ್ಷ್ಮಿ ದೊಡ್ಡಿ, ಲಕ್ಷ್ಮಿ ಸಣಿ, ಸ್ವಲ್ಪ ಬದಲಾವಣೆ ಹೊಂದಿರುವಂಥ ಪದಗಳು ತದ್ಭವಗಳು, ಸಂಸ್ಕೃತದಿಂದ ಬಂದಿರುವಂಥವುಗಳ್ರಿ ಇವು. ಹೀಗೆ ಸ್ವರ, ವ್ಯಂಜನ, ವಿಭಕ್ತಿ, ವಚನ, ಮಹಾಪ್ರಾಣ, ಅಲ್ಪಪ್ರಾಣ ಮುಂತಾದ ಬಗೆಯಲ್ಲಿ ಏನಪ್ಪ ಅಂದರೆ ತತ್ಸಮ ತದ್ಭವ ರೂಪಾಂತರ ಪಡಿತೀವಿ ಅಂತ ಇಲ್ಲಿ ಹೇಳ್ಬೋದು. ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್, ಸ್ವಲ್ಪ ಗಮನ ಕೊಡಿ. ಪರೀಕ್ಷೆಯಲ್ಲಿ ಇವೇ ಬರ್ತಾವ್ರಿ, ಇವ್ಕೆ ಬಿಟ್ಟು ಬೇರೆದಿಲ್ಲ. ಪ್ರತಿಯೊಂದು ಪೇಪರ್ ತೆಗೆದು ನೋಡಿ ನೀವು, ಇದರಲ್ಲಿಂದೆ ಪಲ್ಲವದಲ್ಲಿಂದೆ ಕೊಟ್ಟಿದ್ದಾನೆ, ಸ್ವಲ್ಪ ಗಮನವಾಗಿ ನೋಡ್ಕೊಳ್ಳಿ. ನೋಡಿ, ಪದ್ಯ ಭಾಗದ ಕೆಲವು ತತ್ಸಮ ತದ್ಭವಗಳನ್ನು ನಾವು ಗಮನಿಸೋದಾದರೆ, ತತ್ಸಮ ತದ್ಭವ ಯಶ, ಜಸರಿ. ಯಶ, ಜಸ.
ನೆನ್ಪಿಟ್ಕೊಳ್ಳಿ. ಯಶ ಜಸ, ಮುಖ ಮೊಗ, ಘೂಕ ಗೂಗೆ, ಧರ ಧರೆ, ಧರ ಧರೆ, ಆಕಾಶ ಆಗಸ, ವೀರ ಬೀರ. ಭಾಳ ಸಲ ಕೇಳೇನಿ ವೀರ ಬೀರ, ಆಕಾಶ ಆಗಸ, ಘೂಕ ಗೂಗೆ. ಭಾಳ ಇಂಪಾರ್ಟೆಂಟ್ ರೀ. ಘೂಕ ಗೂಗೆ ಕೇಳ್ಬೋದು. ಪರೀಕ್ಷಿಸು ಪರೀಕ್ಷಿಸು ಇದು ಭೀ ಭಾಳಷ್ಟು ಇಂಪಾರ್ಟೆಂಟ್, ಕೇಳೋ ಚಾನ್ಸಸ್ ಇದೆ ನೋಡಿ. ಯೋಗಿ ಜೋಗಿ, ಅಗ್ನಿ ಅಗ್ಗಿ. ಸ್ವಲ್ಪ ಬದಲಾವಣೆ ಹೊಂದಿರುವಂಥ ಪದಗಳು ತದ್ಭವಗಳು, ಬಹಳಷ್ಟು ಬದಲಾವಣೆ ಹೊಂದಿರುವಂಥ ಪದಗಳು ತದ್ಭವಗಳು. ಈಗ ನೋಡಿ, ಪಠ್ಯಭಾಗದಲ್ಲಿ ಬಂದಿರುವ ತತ್ಸಮ ತದ್ಭವಗಳನ್ನು ಅಕಾರದಿ ಪಟ್ಟಿ ಮಾಡಿರಿ. ತತ್ಸಮ ತದ್ಭವಗಳು ನೋಡ್ರಿ, ಪಠ್ಯಭಾಗದಲ್ಲಿ ಬಂದಿರುವಂಥವು ಯಾವ್ಯಾವ ಗುರುತಿಸ್ಬೇಕು. ಅಗ್ನಿ ಅಗ್ಗಿ ಭಾಳಷ್ಟು ಇಂಪಾರ್ಟೆಂಟು, ಇದರಲ್ಲಿಂದ ಬರ್ತವ. ಅಗ್ನಿ ಅಗ್ಗಿ, ಆಕಾಶ ಆಗಸ, ಆಚಾರ್ಯ ಆಚಾರಿ, ಅಮೃತ ಅಮರ್ದು, ಆಯುಷ್ಯ ಆಯಸ್ಸು, ಔಷಧ ಔಷಧ, ಕೀರ್ತಿ ಕಿರುತಿ, ಕೀರ್ತಿ ಕಿರುತಿ, ಕ್ಷಣ ಕ್ಷಣ, ದಯಾ ದಯೆ, ದೃಷ್ಟಿ ದಿಟ್ಟಿ, ಗಂಗಾ ಗಂಗೆ, ಬೀಜ ಪಿತ್ತ, ನಿದ್ರಾ ನಿದ್ದೆ, ಭಿಕ್ಷಾ ಭಿಕ್ಷೆ, ಮಾಲಾ ಮಾಲೆರಿ. ಮಾಲಾ ಮಾಲೆ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿರುವುದು ಕೊಟ್ಟನ, ಜೊತೆಗೆ ಸಂಪೂರ್ಣವಾಗಿ ಬದಲಾವಣೆ ಹೊಂದಿರುವಂಥದ್ದನ್ನು ಕೊಟ್ಟನ. ನಂತರದಲ್ಲಿ ನೋಡ್ರಿ, ಅಡವಿ ಅಟವಿ, ಅಪ್ಪಣೆ ಆಜ್ಞೆ, ಅಜ್ಜ ಆರ್ಯ, ಅಕ್ಕರ ಅಕ್ಷರ, ಕ್ಷಮೆ ಕ್ಷಮ, ಏದಿದ್ ಆಗ್ಯದ್ರಿ, ಕರುಣೆ ಕರುಣ, ಕತ್ತೂರಿ ಕಸ್ತೂರಿ, ಶ್ರೀ ಸಿರಿ, ಶ್ರೀ ಸಿರಿ, ಜಸ ಯಶ, ಜಸ ಯಶ ಆಗ್ತದ, ಜೋಗಿ ಯೋಗಿ, ಜವ ಏನಾಗ್ತದೆ ನೋಡ್ರಿ, ಬಹಳಷ್ಟು ಇಂಪಾರ್ಟೆಂಟು, ಯಮ ಆಗ್ತದ, ಧರೆ ಧರ, ಸ್ನೇಹ ನೇಹ, ಪರೀಕ್ಷಿಸು ಪರೀಕ್ಷಿಸು, ಪಳ್ಳ ಹಳ್ಳ ಆಗ್ತದೆ ನೋಡ್ರಿ, ಪಳ್ಳ ಹಳ್ಳ, ಗೂಕ ಗೂಗೆ, ಗ್ರಹ ಗರ, ಪರ್ಣ ವರ್ಣ, ಪಗೆ ಹಗೆ, ರಾಜ ರಾಯ, ವೇಷ ವೇಸ, ಯಾಸ ಆಯ್ತದ ನೋಡ್ರಿ. ಆಶ್ಚರ್ಯ ಅಚ್ಚರಿ, ಉತ್ಸಾಹ ಉಕ್ಕೇವ, ಉದ್ಯೋಗ ಉಜ್ಜುಗ ಬಹಳಷ್ಟು ಇಂಪಾರ್ಟೆಂಟು, ರುಜು ರುಜು, ಐಶ್ವರ್ಯ ಐಸಿರಿ, ಐಶ್ವರ್ಯ ಏನಾಗ್ತದ್ರಿ, ಐಸಿರಿ ಆಗ್ತದ, ಕಪಿಲೆ ಕವಿಲೆ ಆಗ್ತದ, ತತ್ಸಮ ತದ್ಭವ, ಕರ್ಮ ಕಮ್ಮ ಆಗ್ತದ, ಕಾವ್ಯ ಕಬ್ಬ ಆಗ್ತದ, ಕ್ಷೀರ ಕಿರ ಆಗ್ತದ. ಈ ರೀತಿಯಾಗಿ ನಾವು ತತ್ಸಮ ತದ್ಭವಗಳನ್ನು ನಾವು ನೋಡ್ತಾ ಇದ್ವಿ. ಮೂರ್ತಿ ಮುರುತಿ, ಮೃಗ ಮಿಗ, ಮೃದು ಮಿದು, ಯಂತ್ರ ಜಂತ್ರ, ಹೊಗಿ ಜೋಗಿ, ಪ್ರಯಾಣ ಪಯಣ, ವಿಧು ಪ್ರಭು, ವೇಳ ವೇಳೆ, ವಿದ್ಯೆ ಬಿಚ್ಚೆ, ವೀದಿ ಬೀದಿ, ಸಂಸ್ಕೃತ ಸಕ್ಕದ, ಶ್ರುತಿ ಸ್ತುತಿ, ಪಕ್ಷಿ ಹಕ್ಕಿ, ಪದ್ಮ ಪದುಮ, ಪಶು ಹಸು, ಭೃಂಗಾರ ಬಂಗಾರ, ಭೂಮಿ ಭುವಿ, ಬೀರ ವೀರ, ಬಸದಿ ವಸತಿ, ಬನ ವನ, ಮೊಗ ಮುಖ, ಲಕ್ಷ್ಮಿ ಲಕ್ಕಿ ಲಕ್ಷ್ಮಿ, ವದೆ ವಧ, ಶಾಲೆ ಶಾಲಾ, ಸಿರ ಶಿರ, ಸಂತೆ ಸಂಸ್ಥೆ, ಹಸಾದ ಪ್ರಸಾದ, ಹಂತಿ ಪಂಕ್ತಿ, ಮರ್ಕಟ ಮಕ್ಕಡ, ವಿಸ್ತಾರ ಬಿತ್ತರ, ಶಬ್ದ ಸ್ತಬ್ಧ, ಸಬುದ, ಶಯ್ಯ ಸಜ್ಜೆ ನೋಡ್ರಿ, ಶಯ್ಯ ಸಜ್ಜೆ ಆಗ್ತದ, ಸಯ್ಯ ಅನ್ನುವಂಥದ್ದು ಸಜ್ಜೆ ಆಗ್ತದೆ. ಶೂನ್ಯ ಏನಾಗ್ತದಪ್ಪ ಅಂದರೆ ಶೂನ್ಯ ಆಗ್ತದೆ, ಶೂನ್ಯ ಶೂನ್ಯ. ಗುರು ಗೊರವ ಆಗ್ತದ, ಗೆಳತಿ ಕೆಳದಿ, ಗ್ರಹ ಗೇಹ, ಚಂದ್ರ ಚಂದಿರ, ಚತುರ ಚದುರ, ಜೂಜು ದ್ಯೂತ, ತಟ ದಡ, ತ್ಯಾಗ ಚಾಗ,
ದರ್ಶನ ದರುಶನ. ದರ್ಶನ ಏನಾಗ್ತದ? ದರುಶನ. ದೀಪ ದೀವ. ದೇವಕುಲ ದೇಗುಲ. ಧ್ವನಿ ದನಿ. ಸಹಸ್ರ ಸಾವಿರ, ಬಹಳಷ್ಟು ಇಂಪಾರ್ಟೆಂಟ್. ಸಾಸಿರ ಸಾವಿರ. ಆಶಾ ಆಸೆ. ಯುಗ ಜುಗ. ಯೌವನ ಜೌವನ. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ತತ್ಸಮ ತದ್ಭವಗಳನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. 2 ಅಂಕಗಳು ಯಾವುದೇ ಕಾರಣಕ್ಕಾಗಿ ಮಿಸ್ ಮಾಡ್ಕೊಳ್ಬೇಡಿ, ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.